ಅಷ್ಟು ಸುಲಭನಾ ಕ್ರಿಮಿನಲ್ಗಳು ಬಾಯಿ ಕ್ರಿಮಿನಲ್ ಬಿಡಿಸೋದು? ನನ್ನ ಲೆಕ್ಕದಲ್ಲಿ ಅತ್ಯಂತ ಭಾಳ ಸುಲಭದ ಕೆಲಸ ಯಾವುದು ಅಂತಂದರೆ ಕ್ರಿಮಿನಲ್ಗಳು ಬಾಯಿ ಬಿಡಿಸೋದೆ. ಬಟ್ ಏನು ಅಂದರೆ ಭಾಳ ತುಂಬ ಚೆನ್ನಾಗಿ ಟೆಕ್ನಿಕ್ ಬೇಕು. ಅಂದರೆ ನಾವೇನು ನಮ್ಮ ಆ್ಯಕ್ಟಿಂಗ್ ಮಾಡ್ತೀವಿ ನೋಡಿ, ಅದು ಪೊಲೀಸಿಂಗ್ ಇಟ್ ಈಸ್ ಪ್ಯೂರ್ಲಿ ಆ್ಯನ್ ಆ್ಯಕ್ಟಿಂಗ್. ಅದು ಅವ್ರು ಬಂದರೆ ಯಾರೋ ಬಂದವ್ರಿಗೆ ಅವ್ರ ಜೊತೆ ಚೆನ್ನಾಗಿ ಮಾತಾಡೋದು, ಇವ್ನು ಯಾರೋ ಬಂದ ರೌಡಿ ಬಂದ ಅಂದರೆ ಅವ್ರಿಗೆ ಅವ್ರ ಥರ ರಿಪೇರಿ ಮಾಡಬೇಕು, ಯಾವ ಮಟ್ಟಕ್ಕೆ ಮಾಡಬೇಕು, ಅದೊಂದು ಚೇಂಬರು. ದಿಸ್ ಇಸ್ ಡಿಫ್ರೆಂಟ್ ಚೇಂಬರ್ಸು. ನಮ್ಮ ಪೊಲೀಸ್ ಸ್ಟೇಷನ್ನು ಎಲ್ಲರಿಗೂ ಒಂದೇ ಥರ ಆ್ಯಕ್ಟ್ ಮಾಡೋಕ್ಕಾಗೋದಿಲ್ಲ. ಒಂದೊಂದು ಎಮೋಷನಲ್ಲಿ ಬರ್ತಾರೆ. ವಿ ಆರ್ ಡೀಲಿಂಗ್ ವಿತ್ ಎನ್ ಎಮೋಷನ್ ಆಫ್ ಎ ಪೀಪಲ್. ಆ ಕಾರಣಕ್ಕೆ ಪ್ರತಿಯೊಂದೂ ಕಂಪಾರ್ಟ್ಮೆಂಟ್ ಮಾಡ್ಕೊಂಡು ಇಟ್ಕೊಂಡಿರಬೇಕು. ಒಂದು ಕಡೆ ನಗ್ತಾ ಇರಬೇಕು, ಸಮಾಧಾನ ಮಾಡಬೇಕು, ಅಲ್ಲೂ ಹೋಗಬೇಕು, ಅಲ್ಲಿ ಅವ್ರಿಗೆ ರಿಪೇರಿಗಳು ಮಾಡಬೇಕು. ಒಂದು ವೇಳೆ ಇವ್ನು ಯಾವತ್ತಕ್ಕೆ ಬಾಯಿ ಬಿಡ್ತಾನೆ ಅಂತ ಅನ್ನುವಂಥ ಕಾರ್ಯಕ್ರಮನೂ ನಮ್ಗೆ ಚೆನ್ನಾಗಿ ಗೊತ್ತಿರಬೇಕು. ಇವನಿಗೆ ಹೊಡಿಬೇಕಾ ಇಲ್ಲ ಪಕ್ಕದವ್ರಿಗೆ ಯಾರಿಗಾದರೂ ಹೊಡೆದು ಅಂತ ಕಿರ್ಚಿಸ್ಬಿಟ್ರೆ ಇವ್ರು ಇಲ್ಲೇ ಬಾಯಿ ಬಿಟ್ಬಿಡ್ತಾರೆ. ಕೆಲವಷ್ಟೆಲ್ಲ ಮಾಡಲೇಬೇಕು ಪೊಲೀಸರು. ಸೈಕಾಲಜಿ ಏನಿಲ್ಲ, ಅಲ್ಲಿ ಕೂತ್ಕೊಬಿಟ್ಟು ಅವ್ರ ತಾಯಿ ಹತ್ರನೇ, ಅವ್ರ ತಾಯಿನ ಸುಮ್ಮನೆ ಮನೆಯವ್ರನ್ನ ಕರೆಸ್ಬಿಟ್ಟು ಅಲ್ಲಿ ಕೂರಿಸಿದ್ದು, ಇವ್ನು ಸುಮ್ಮನೆ ಕಿರ್ಚ್ತಾ ಇರೋ ಅಂದ್ರೆ ಸಾಕು. ಅಂದರೆ ಆ ಕಡೆ ಸೈಡು ಇನ್ನೊಬ್ಬನಿಗೆ ಯಾರಿಗಾದ್ರೂ ನೀನು ಕಿರ್ಚ್ಕೊಪ್ಪ ಅಂತ ಸುಮ್ಮನೆ ಹೊಡಿತಾ ಇದ್ರೆ ಯಾವ್ದಾರು ಒಂದು ಟೇಬಲ್ಗೆ ಇವ್ನು ಓಡ್ಬಂದು ಹೇಳ್ಬಿಡ್ತಾನೆ. ಅಂದರೆ ಅವ್ರ ತಾಯಿನೇ ಹೇಳ್ಬಿಡೋ ಬೇಡ ಸಾಯಿಸ್ಬಿಡ್ತಾರೆ. ಅವ್ರ ತಾಯಿ ಅಂದ್ಕೊಂಡಿರ್ತಾಳೆ ಇವ್ನು ಹೊಡಿತಾ ಇರ್ತಾರೆ ಅಂತ. ಇದೆಲ್ಲ ಪ್ಲೇ ಮಾಡ್ತೀವಿ ಗೇಮ್ಗಳನ್ನ, ಎಮೋಷ್ನಲ್ ಬ್ರೇಕ್ ಮಾಡುವಂಥ ಗೇಮ್ಗಳನ್ನೆಲ್ಲನೂ. ಆಗ ಭಾಳ ಸುಲಭ. ಏನು ನಮಗೆಲ್ಲ ಏನಪ್ಪ ಹೊಡೆದ್ಬಿಟ್ರೆ, ಏನಪ್ಪ ರಿಪೇರಿಗಳು ಮಾಡಿಬಿಟ್ರೆ, ಏನಪ್ಪ ಒಡಿಯರಿಗೆ ರಿಪೇರಿಗಳು ಮಾಡೋರಿಗೆ ಮಾತ್ರ ಇರ್ರಿಪೇರೇಬಲ್ ಆಗ್ಬಿಡ್ಬೇಕು. ಅವರು ರಿಪೇರಿನೇ ಆಗಬಾರ್ದು. ಯಾವ್ದಾದ್ರು ಟಫೆಸ್ಟ್ ಬಾಯಿ ಬಿಡಿಸಕ್ ಆಗದೆ ಇದ್ದಿದ್ದು ಯಾರಾದ್ರೂ ನೆನಪಾಗುತ್ತಾರಾ ನಿಮ್ಗೆ? ಹೌದು, ನನಗೆ ಹೌದು ತುಂಬ ಟಫೆಸ್ಟ್ ಕೇಸಸ್ಗಳು ನಾನು ಬಾಯಿ ಬಿಡಿಸೋಕ್ಕಾಗದೆ, ಅಂದರೆ ಅರ್ಧಂಬರ್ಧ ಹೇಳಿದ್ರ ಪೂರ್ತಿ ನಾನು ಬಾಯಿ ಬಿಡಿಸೋಕ್ಕಾಗಲಿಲ್ಲ ಅಂತ ಅನ್ನುವಂಥದ್ದು ನಮಗೆ. ಅದರಲ್ಲಿ ಸುಮಾರು ಹಾರ್ಡ್ ಕೋರ್ಗಳಿದ್ದಾರೆ. ಅಂದರೆ ಅದನ್ನು ಚೀಟಿಂಗ್ ಸರಣಿಲಿ ಬರ್ತೇನೆ. ಅದು ಪ್ರೊಫೆಷನಲ್ ಕ್ರೈಮ್ಸ್ ಮಾಡ್ತಾರೆ ನೋಡಿ ಅವರು. ಯಾರು ಈ ದಂಡುಪಾಳ್ಯದಂಥವ್ರು, ಆಮೇಲೆ ಇರಾನಿ ಗ್ಯಾಂಗ್ ಅಂತವರು ಪ್ರೊಫೆಷನಲ್ ಚೀಟಿಂಗ್. ಅವರು ವಂಶಪಾರಂಪರ್ಯವಾಗಿಯೇ ಅಪರಾಧಗಳು ಮಾಡ್ಕೊಂಡು ಬರ್ತಕ್ಕಂಥವ್ರು. ಕೇಳಿದೆ ಈಸಿಯಾಗಿ, ಹೌದು ಸರ್ ಅಂತ. ಎಷ್ಟು ಜನ ಇದ್ರಿ ಸರ್? ನಾವು 5 ಜನ ಇದ್ರು. ಏನು ಮಾಡಿದೆ, ಅವಳನ್ನ ಅಮ್ಮನ ಕರ್ಕೊಂಡು ಬಂದಿದ್ದಾರೆ. 1 ವಾರ ಅಲ್ಲೇ ಇಟ್ಕೊಂಡು 5 ಜನನೂ ದೇ ರೇಪ್ಡ್ ದಟ್ ಲೇಡಿ. ಅದಾದಮೇಲೆ ಏನಾಯಿತು, ಅವ್ರಿಗೆ ಗೊತ್ತಾಗೋಯ್ತು, ಇನ್ನು ತಗೊಂಡೋಗಿ ನಾವು ಬಿಟ್ಟರೆ, ನಾವು ಇನ್ನೇನಾದ್ರು ಮಾಡಿದ್ರೆ ಕಷ್ಟ ಆಗ್ಬಿಡ್ತದೆ, ಹೇಳ್ಬಿಡ್ತಾಳೆ, ಸುಮ್ಮನೆ ಇರಲ್ಲ ಇವಳು ಅಂತ ಅನ್ನುವಂಥದ್ದು ಅವ್ರಿಗೆ ಬರುತ್ತೆ. ಬಂದಾದಮೇಲೆ ಅವಳನ್ನ ಕರ್ಕೊಂಡೋಗಿ ಆನೇಕಲ್ಲಿಂದ ಕೆಳಗಡೆ ಆರೋಳಿಗೆ ಹೋಗುವಂಥ ಒಂದು ಕಾಡು ಪ್ರದೇಶ ಬರುತ್ತೆ. ಅಲ್ಲಿ ರಾತ್ರಿನಲ್ಲಿ ಸುಮಾರು 7-7:30 ಹಂಗೆ ಅಲ್ಲಿ ಹೋಗಿ ಅವಳಿಗೆ ಹೋಗ್ತಾ ಸ್ಟ್ರಾಂಗ್ಯುಲೇಟ್ ಮಾಡಿ ಅವಳನ್ನ ಸಾಯಿಸಿ ಅಲ್ಲೇ ಸುಟ್ಟಾಕ್ಬಿಟ್ಟು ಬಂದ್ಬಿಟ್ಟು ಅಷ್ಟೊತ್ತಿಗಾಗಲೇ ಆಲ್ಮೋಸ್ಟ್ ನಿಯರರ್ 1 ಮಂತ್ ಆಗೋಗ್ಬಿಟ್ಟಿತ್ತು. ಅದಾದಮೇಲೆ ಅಲ್ಲಿ ಸುಟ್ಟಾಕಿರೋಕ್ಕೆ ಸಂಬಂಧಪಟ್ಟಂಗೆ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿತ್ತು. ಹಾಗೆ ಈ ಥರ ಕೇಸಸ್ಗಳು ನಾನು ಒಂದಲ್ಲ